ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರ್ತೀನಿ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು 7ನೇ ತರಗತಿಯ 2ನೇ ಸಂಕಲನಾತ್ಮಕ ಪರೀಕ್ಷೆ 2025ಕ್ಕಾಗಿ ಪ್ರಥಮ ಭಾಷೆ ಕನ್ನಡದಲ್ಲಿ 2ನೇ ಭಾಗದ ಪಠ್ಯಪುಸ್ತಕದ ಮೇಲಿರ್ತಕ್ಕಂಥ 40 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ನೋಡೋಣ. ದಯಮಾಡಿ ವಿಡಿಯೋನ ಲೈಕ್, ನಿಮ್ಮ ಗೆಳೆಯರಿಗೊಂದು ಶೇರ್ ಮಾಡಲು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಸಿಗ್ತಾವೆ, ಅವುಗಳನ್ನು ನೋಡಿ ಅಂತ ಹೇಳ್ತಾ, ಮುಖ್ಯ ಪ್ರಶ್ನೆ 1, ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದೊಂದು ಪೂರ್ಣ ವಾಕ್ಯದಲ್ಲಿ ಉತ್ತರಿಸಿರಿ. 5 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ, 5 ಪ್ರಶ್ನೆ 5 ಅಂಕ. ಮೊದಲ ಪ್ರಶ್ನೆ, ಪ್ರಾಣಿಗಳಲ್ಲಿಯೇ ಅತಿ ದೊಡ್ಡ ಪ್ರಾಣಿ ಯಾವುದು? ಪ್ರಾಣಿಗಳಲ್ಲಿಯೇ ಅತಿ ದೊಡ್ಡ ಪ್ರಾಣಿ ತಿಮಿಂಗಲು. 2ನೇ ಪ್ರಶ್ನೆ, ಕಿಚ್ಚು ಹಾಯಿಸುವುದು ಎಂದರೇನು? ಕಿಚ್ಚು ಹಾಯಿಸುವುದು ಎಂದರೆ ದನ ಕರುಗಳನ್ನು ಬೆಂಕಿಯಲ್ಲಿ ಜಿಗಿಸೋದು. ಪ್ರಶ್ನೆ 3, ತಿರುಕನಕನಸು ಪದ್ಯ ಬರೆದ ಕವಿ ಯಾರು? ತಿರುಕನಕನಸು ಪದ್ಯ ಬರೆದ ಕವಿ ಮುಪ್ಪಿನ ಷಡಕ್ಷರಿ. 4ನೇ ಪ್ರಶ್ನೆ, ಭಾರತದ ಮೊತ್ತಮೊದಲ ಸ್ತ್ರೀವಾದಿ ಲೇಖಕಿ ಯಾರು? ಭಾರತದ ಮೊತ್ತಮೊದಲ ಸ್ತ್ರೀವಾದಿ ಲೇಖಕಿ ತಾರಾಬಾಯಿ ಶಿಂದೆ. ಪಾದುಕಾ ಪಟ್ಟಾಭಿಷೇಕ ನಾಟಕವನ್ನು ಬರೆದವರು ಯಾರು? ಉತ್ತರ, ಪಾದುಕಾ ಪಟ್ಟಾಭಿಷೇಕ ನಾಟಕವನ್ನು ಬರೆದವರು ಗರುಡ ಸದಾಶಿವರಾಯರು ಅಂತಕ್ಕಂಥದ್ದು ಇತ್ತು. ಮುಂದಿನ ಪ್ರಶ್ನೆ, ಖಾಲಿ ಜಾಗಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಬೇಕು. ಇಲ್ಲಿ 4 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ, 4 ಪ್ರಶ್ನೆ 4 ಅಂಕ. ಪ್ರಶ್ನೆ 6, ಇರುವೆಗಳಿಂದ ಬರುವ ರಾಸಾಯನಿಕ ಡ್ಯಾಶ್? ಉತ್ತರ, ಫಿರ್ಮೋನ್. 7ನೇ ಪ್ರಶ್ನೆ, ಆನೆ ಡ್ಯಾಶ್ ವರ್ಷಗಳಿಗೊಮ್ಮೆ ಮರಿ ಹಾಕುತ್ತದೆ? ಉತ್ತರ, 5. 8, ಕರುಳೆಂಬ ಕುಡಿಗೆ ಡ್ಯಾಶ್ ಅಂತ ಕೇಳಿದರೆ? ಉತ್ತರ, ಮಿಂಚನ್ನೇ ಮುಳಿಸಿ ಹಚ್ಚೆಯು ಕನ್ನಡದ ದೀಪ. 9ನೇ ಪ್ರಶ್ನೆ, ಪಂಜರದ ಹಕ್ಕಿ ಡ್ಯಾಶ್ ಸಂಕೇತವಾಗಿದೆ? ಉತ್ತರ, ಪಾರತಂತ್ರ್ಯದ ಸಂಕೇತವಾಗಿದೆ. ಮುಖ್ಯ ಪ್ರಶ್ನೆ 3, ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಬೇಕು. 4 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 1 ಅಂಕ, 4 ಪ್ರಶ್ನೆ 4 ಅಂಕ. 10ನೇ ಪ್ರಶ್ನೆ, ವನೌಷಧಿ ಈ ಪದದಲ್ಲಿನ ಸಂಧಿಯನ್ನು ಹೆಸರಿಸಿರಿ, ಅದು ವೃದ್ಧಿ ಸಂಧಿ ಆಗ್ತದೆ. 11, ಉಮಾ ಹಾಡನ್ನು ಹಾಡಿದಳು ವಾಕ್ಯದಲ್ಲಿ ಕರ್ಮಪದವನ್ನು ಕೇಳಿದರೆ ಹಾಡನ್ನು ಅಂತಕ್ಕಂಥದ್ದು ಕರ್ಮಪದ. 12, ಸೊಕ್ಕು ಪದದ ಅರ್ಥವನ್ನು ತಿಳಿಸಿ. ಸೊಕ್ಕು ಪದದ ಅರ್ಥ ಗರ್ವ ಅಥವಾ ಜಂಬ. 13ನೇ ಪ್ರಶ್ನೆ, ಹಿಂಬಾಲಿಸು ಪದ ಬಳಸಿ ಅರ್ಥಪೂರ್ಣ ವಾಕ್ಯವನ್ನು ರಚಿಸಿರಿ. ಪೊಲೀಸರು ಕಳ್ಳರನ್ನು ಹಿಂಬಾಲಿಸಿದರು. ಮುಖ್ಯ ಪ್ರಶ್ನೆ 4, ಕೊಟ್ಟಿರೋ ಪ್ರಶ್ನೆಗಳನ್ನು 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. 5 ಪ್ರಶ್ನೆ, ತಲಾ ಒಂದಕ್ಕೆ 2 ಅಂಕ, ಒಟ್ಟಾರೆ 10 ಅಂಕ. ಪ್ರಶ್ನೆ 14, ಚಗಳಿ ಇರುವೆಗಳನ್ನು ಹಿಮ್ಮೆಟ್ಟಿಸೋದು ಮನುಷ್ಯರಿಗೂ ಏಕೆ ಕಷ್ಟ? ಉತ್ತರ, ಈ ಇರುವೆಗಳ ಶಿಸ್ತು, ಧೈರ್ಯ ಮತ್ತು ಒಗ್ಗಟ್ಟುಗಳ ದೆಸೆಯಿಂದ ಇವನ್ನು ಮನುಷ್ಯರಿಗೂ ಸಹ ಹಿಮ್ಮೆಟ್ಟಿಸೋದು ಕಷ್ಟ. ಬೇರೆ ಇರುವೆಗಳನ್ನು ಹಿಡಿಯಲು ಹೋದರೆ ಅವು ತಲೆ ತಪ್ಪಿಸಿಕೊಂಡು ಓಡಿ ಹೋಗಲು ನೋಡುತ್ತವೆ. ಆದರೆ ಚಗಳಿ ಇರುವೆಗಳನ್ನು ಹಿಡಿಯಲು ಹೋದರೆ ಅವು ಓಡುವುದಿಲ್ಲ, ಬದಲಿಗೆ ತಿರುಗಿ ನಿಂತು ನೆಗೆದು ಕಚ್ಚಲು ಸಿದ್ಧವಾಗುತ್ತವೆ. ಅಷ್ಟೇ ಅಲ್ಲದೆ ತನ್ನ ಹಿಂಭಾಗವನ್ನು ಮೇಲೆತ್ತಿ ಹೊಟ್ಟೆ ಅಡಿಯಲ್ಲಿರುವ ಗ್ರಂಥಿಗಳಿಂದ ಅಪಾಯದ ಫಿರ್ಮೋನ್ ರಾಸಾಯನಿಕಗಳನ್ನು ಗಾಳಿಗೆ ಸಿಂಪಡಿಸುತ್ತದೆ. ಪ್ರಶ್ನೆ 15, ಕೃಷ್ಣ ಯಾರನ್ನು ಕೊಂದ? ಕೃಷ್ಣನು ಪೂತನಿ, ಶಕಟಾಸುರ, ತೃಣಾವರ್ತ ಮೊದಲಾದವರನ್ನು ಕೊಂದ. ಪೂತನಿಯ ಮೊಲೆ ಹೀರಿ ಕೊಂದ, ಶಕಟಾಸುರನನ್ನು ಸೊಂಟ ಮುರಿದು ಕೊಂದ, ತೃಣಾರ್ತನನ್ನು ಆಟದ ಬುಗುರಿಯಂತೆ ತಿರುಗಿಸಿ ಕೊಂದ. 16ನೇ ಪ್ರಶ್ನೆ, ಸಂಕ್ರಾಂತಿಯಲ್ಲಿ ಎಳ್ಳು, ಬೆಲ್ಲ, ಕೊಬ್ಬರಿ ಏಕೆ ತಿನ್ನಬೇಕು? ಉತ್ತರ, ಸಂಕ್ರಾಂತಿಯಲ್ಲಿ ಎಳ್ಳು, ಬೆಲ್ಲ, ಕೊಬ್ಬರಿ ಏಕೆ ತಿನ್ನಬೇಕೆಂದರೆ ಸಂಕ್ರಾಂತಿ ಬರುವುದು ಗಡಗಡ ಚಳಿಯ ಸಂದರ್ಭದಲ್ಲಿ. ಚಳಿಗಾಲದ ಅವಧಿಯಲ್ಲಿ ಚರ್ಮ ಒಡೆಯುವುದಿರೋದಿಲ್ಲವೇ, ಆಗ ದೇಹದಲ್ಲಿ ಕೊಬ್ಬಿನ ಅಂಶವು ಕಡಿಮೆಯಾಗಿರುತ್ತದೆ. ಅದಕ್ಕಾಗಿ ಎಳ್ಳು, ಬೆಲ್ಲ, ಕೊಬ್ಬರಿ ತಿಂದರೆ ದೇಹವೆಂಬುದು ತಂತಾನೇ ಸರಿಯಾಗಿ ಬಿಡುತ್ತದೆ. ಪ್ರಶ್ನೆ 17, ಕನ್ನಡ ಮಾತೆಯನ್ನು ಹೇಗೆ ಆಧರಿಸುತ್ತಾರೆ ಅಂತ ಕೇಳಿದ್ದಾರೆ. ನಮ್ಮ ಹೃದಯವನ್ನು ಮಿಡಿಯುವ ಮಾತಿನಲ್ಲಿ ಕರ್ನಾಟಕ ಭುವನೇಶ್ವರಿ ಮಾತೆಯ ಪೂಜೆಯನ್ನು ಮಾಡುತ್ತೇವೆ. ಈ ಥರ ಕನ್ನಡ ಮಾತೆಯನ್ನು ಆಧರಿಸ್ತಾರೆ ಅಂತ ಬರಿಬೇಕು. ಪ್ರಶ್ನೆ 18, ಸೂರ್ಯೋದಯದ ಪ್ರಕೃತಿ ಸೌಂದರ್ಯ ಹೇಗಿದೆ? ಸೂರ್ಯೋದಯದ ಪ್ರಕೃತಿ ಸೌಂದರ್ಯ ರಮಣೀಯವಾಗಿದೆ. ಹಕ್ಕಿಗಳು ಮುಕ್ತವಾಗಿ ಹಾರಾಡುತ್ತಿವೆ, ಹೂಗಳು ಅರಳಿವೆ, ಪ್ರಾಣಿಗಳು ಮೇಯುತ್ತಿವೆ. ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು? ಒಟ್ಟು 2 ಪ್ರಶ್ನೆಗಳು, ತಲಾ ಒಂದಕ್ಕೆ 2 ಅಂಕ, ಒಟ್ಟಾರೆ 4 ಅಂಕ. 19ನೇ ಪ್ರಶ್ನೆ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಈ ಮಾತನ್ನು ವಸುದೇವ ದೇವಕಿಗೆ ಹೇಳ್ತಾನೆ. 20, ಶುಶುವು ನೀನಲೇ ಮಗನೇ ಕಾಡುವರ ಸಮಬಲ ರೂಕನ. ಈ ಮಾತು ಧರ್ಮರಾಜನ ಪುತ್ರರಾದ ಅಭಿಮನ್ಯುವಿಗೆ ತನ್ನ ಚಕ್ರಯುವ ಭೇದಿಸಲು ಹೋಗುತ್ತಿರುವ ಸಂದರ್ಭದಲ್ಲಿ ಹೇಳಿದ. ಪದ್ಯಭಾಗ ಪೂರ್ಣ ಮಾಡಬೇಕು. 3 ಅಂಕದ ಪ್ರಶ್ನೆ, ಮಡುಗಟ್ಟಿಯಿಂದ ಹಿಡಿದು ದುಡುಕಿವರೆಗೆ ಇದೆ. ಮಡುಗಟ್ಟಿ ನಿಲ್ಲಿಸಿದ ನೀರೂತ ಕೊಳೆಗೊಂಡು ಚಡಪಡಿಸುವುದೇ ಮುನ್ನಡೆಯುವ ದಾರಿ ಹುಡುಕಿ, ಹಸಿದ ನೆಲವನ್ನು ತನಿಸಿ ಹಸಿರ ವಸವನ್ನುಡಿಸಿ, ಅಡೆತಡೆಯ ಗೋಡೆಗಳು ಕಡೆ ಹಲೈ ದುಡುಕಿ ಅಂತ ಇದೆ. 5-6 ವಾಕ್ಯಗಳು ಉತ್ತರಿಸುವ ಪ್ರಶ್ನೆ. ಪ್ರಶ್ನೆ 22, ಗೂಢಾಚಾರ್ಯರು ಯಾವುದರ ಬಗ್ಗೆ ಶೋಧನೆ ಮಾಡುತ್ತಿದ್ದಾರೆ ವಿವರಿಸಿರಿ. ಇದು 3 ಅಂಕದ ಪ್ರಶ್ನೆ, 2 ಇದ್ದಾವೆ, ಒಟ್ಟಾರೆ 6 ಅಂಕ ಇದ್ದರೆ ಸಿಗ್ತದೆ.
ಕಂಸನಿಗೆ ತನ್ನ ಪ್ರಾಣದ ಬಗೆಗೆ ಭಯವೆನಿಸುತ್ತಾ ಇದೆ. ದೇವಕಿಯು 8ನೆಯ ಗರ್ಭವನ್ನು ಎಲ್ಲಿಯೋ ಬಚ್ಚಿಟ್ಟಿದ್ದಾಳೆ. ನಂದನ ಮಗ ಕೃಷ್ಣನೇ ಆ ಕಂಟಕ ಏಕಾಗಿರಬಾರದು ಎಂಬುದನ್ನು ಪತ್ತೆ ಹಚ್ಚಲು ಕಂಸನು ನಾಡಿನ ತುಂಬ ಗೂಢಾಚಾರವನ್ನು ಬಿಟ್ಟಿದ್ದಾನೆ. ಆದರೆ ಅವರ ಪ್ರಯತ್ನವೆಲ್ಲವೂ ನೀರಿನಲ್ಲಿ ಮಾಡಿದ ಹೋಮದಂತೆ ವ್ಯರ್ಥವಾಗುತ್ತಿದೆ. 23 ತಿರುಕನು ರಾಜನಾದದ್ದು ಹೇಗೆ? ತಿರುಕನೋರ್ವನು ಮರುಕ ಧರ್ಮಶಾಲೆಯಲ್ಲಿ ಹೊರಗೆ ಬರುತ್ತಲೇ ಒಂದು ಕನಸನ್ನು ಕಂಡನು. ಪುರದ ರಾಜನು ಸತ್ತಿದ್ದರಿಂದ ಅವನಿಗೆ ಗಂಡು ಸಂತಾನವಿಲ್ಲವಾದ್ದರಿಂದ ಆನೆಯ ಸೊಂಡಿಗೆ ಕುಸುಮ ಮಾಲೆಯನ್ನು ಕೊಟ್ಟು ಇದು ಯಾರ ಕೊರಳಿಗೆ ಮಾಲೆಯನ್ನು ಹಾಕುವುದೋ ಅವರಿಗೆ ಪಟ್ಟ ಕಟ್ಟುವುದೆಂದು ಬಿಟ್ಟರು. ಆನೆಯು ನೇರವಾಗಿ ಬಂದು ತಿರುಕನ ಕೊರಳಿಗೆ ಮಾಲೆ ಹಾಕಿದ್ದರಿಂದ ಅವನು ರಾಜನಾದ. ಇನ್ನು ಮುಂದಿನ ಪ್ರಶ್ನೆಯಲ್ಲಿ ಗಣರಾಜ್ಯ ದಿನ ಇದೆ. ಸೊ ಅದ್ರ ಬಗ್ಗೆ ನೀವೇನು ಮಾಡಬೇಕು, ಒಂದು ಪ್ರಬಂಧ ಬರಲಿಕ್ಕೆ ಹೇಳಿದ್ದಾರೆ 4 ಅಂಕಕ್ಕೆ. ಸೊ ಅದನ್ನು ಪೀಠಿಕೆ, ವಿಷಯದ ನಿರೂಪಣೆ ಮತ್ತು ಉಪಸಂಹಾರವನ್ನು ಹಾಕಿ ಸೊ ಗಣರಾಜ್ಯ ದಿನ ಯಾವಾಗ ಆಚರಿಸ್ತಾರೆ, ಏಕೆ ಆಚರಿಸ್ತಾರೆ, ನಿಮ್ಮ ಶಾಲೆಯಲ್ಲಿ ಹೇಗೆ ಇರ್ತದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಿಮ್ಮ ವಿಚಾರಗಳನ್ನು ಬರಿಬೋದು. ಅಥವಾ ಇನ್ನೊಂದು ಪರಿಸರ ಮಾಲಿನ್ಯ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಪೀಠಿಕೆ, ವಿಷಯದ ನಿರೂಪಣೆ, ಉಪಸಂಹಾರ ಈ 3 ಸ್ಟೆಪ್ಪಲ್ಲಿ ನಿಮ್ಮ ವಿಚಾರಗಳನ್ನು ಅರ್ಥಪೂರ್ಣ ವಾಕ್ಯವಾಗಿ ಸುಂದರವಾಗಿ ಅದನ್ನು ಬರೆದ್ರೆ ಸೊ ಖಂಡಿತವಾಗಿ 4ಕ್ಕೆ 4 ಅಂಕಗಳನ್ನು ಕೊಡ್ತಾರೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳು ಅಂತ ಹೇಳ್ತಾ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತವೆ. ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.